ವಿಜಯಪುರ ನಗರದಲ್ಲಿ ಶ್ರೀ ಸಂತ ಸೇವಾಲಾಲ ಮಹಾರಾಜರ 286ನೇ ಜಯಂತ್ಯುತ್ಸವ ಅಂಗವಾಗಿ ಶ್ರೀ ಸಂತ ಸೇವಾಲಾಲ ಮಹಾರಾಜ ವೃತ್ತ ಬಂಜಾರ ಕ್ರಾಸ್ ಸಮಿತಿ ಸಹಯೋಗದಲ್ಲಿ ಹಾಗೂ ರಾಷ್ಟ್ರೀಯ ಬಂಜಾರ ಪರಿಷತ್ ಯುವ ಘಟಕದ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಬಾಳು ಚೌಹಾಣ್ ಇವರ ನೇತೃತ್ವದಲ್ಲಿ ದಿನಾಂಕ 23/2/2025ರಂದು ಮೆರವಣಿಗೆ ಹಾಗೂ ಬೃಹತ್ ಸಮಾವೇಶವನ್ನು ನೆರವೇರಿಸಲಾಗುವುದು. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ತೆಲಂಗಾಣ, ಆಂಧ್ರಪ್ರದೇಶ ಬಂಜಾರ ಸಮಾಜದ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಮಾಜದ ಮಹಾಂತರು, ಸ್ವಾಮೀಜಿಗಳು, ಪರಮ ಪೂಜ್ಯರು, ಮಹಾರಾಜರು ಹಾಗೂ ರಾಜಕೀಯ ಗಣ್ಯಾತಿಗಣ್ಯರು, ವಿಜಯಪುರ ಜಿಲ್ಲೆಯ ವ್ಯಾಪ್ತಿಗೆ ಬರುವ ತಾಂಡದ ನಾಯಕ, ಕರಬಾರಿ, ಢಾವಾ ಮತ್ತು ಉದ್ಯಮಿಗಳ ಯುವಕ ಮಿತ್ರರು ಭಾಗವಹಿಸಿ ಸಮಾರಂಭದ ಅಧ್ಯಕ್ಷರಾದ ಶ್ರೀ ಪ್ರಕಾಶ ಬಾಳು ಚೌಹಾಣ್ ಇವರ ನೇತೃತ್ವದಲ್ಲಿ ಪೂಜ್ಯರಾದ ಗೋಪಾಲ, ಮಹಾರಾಜ ಚಂದ್ರಶೇಖರ ರಾಠೋಡ್, ರಾಜು ಖಂಡಸಾರಿ, ಧೋಂಡಿ ರಾಮ, ಸುರೇಶ ಚೌಹಾಣ್, ರಾಜು ನಾಯಿಕ, ಶಿವ ಜಾಧವ್, ವಿಜಯ ಚೌಹಾಣ್, ಲಾವಾ ಚೌಹಾಣ್, ಅನಿಲ ನಾಯಿಕ, ಸಂಜಯ ಚಾವಣ್, ಸಂಜಯ ರಾಠೋಡ್, ಪ್ರಕಾಶ್ ನಾಯಿಕ, ಬಾಬು ನಾಯಿಕ, ಕಿಶೋರ್ ರಾಠೋಡ್, ಶಾರದಾಬಾಯಿ, ಅರ್ಜುನ ಲಮಾಣಿ ಮತ್ತು ಅನೇಕ ಸಮಾಜದ ಗುರು ಹಿರಿಯರು ಈ ಐತಿಹಾಸಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಸಮಾಜದ ಬಾಂಧವರು ಮಾಹಿತಿಯನ್ನ ನೀಡಿದ್ದಾರೆ. ನಮ್ಮ ಏನು ಶಿವಾಲಾಲ ಜಯಂತಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ ರಾಮ ಮಂದಿರ ಮಾರ್ಗ ಬಂಜಾರ ಸರ್ಕಲ್ ತನಕ ಬೃಹತ್ ಮೆರವಣಿಗೆ ಇರ್ತದೆ. ಅದಕ್ಕೆ ತಾವೆಲ್ಲರೂ ಬಂದು ಭಾಗಿಯಾಗಿ ಈ ಮೆರವಣಿಗೆಯನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ಎಲ್ಲರ ಕಡೆ ಕಳ್ಕಳಿ ವಿನಂತಿ ಮಾಡ್ಕೋತೀನಿ ಸರ್. ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರ ಅಧ್ಯಕ್ಷತೆ ಒಳಗೆ ಮತ್ತು ಎಂ ಬಿ ಪಾಟೀಲ್ ಸಾಹೇಬರು ಇರ್ತಾರೆ, ಮತ್ತು ಶಿವಾನಂದ ಪಾಟೀಲ್ ಸಾಹೇಬರು ಇರ್ತಾರೆ, ಈಜುಗೌಡ್ರೆ ಇರ್ತಾರೆ, ಎಲ್ಲ ಸುನೀಲ್ ಗೌಡ್ರೆ ಇರ್ತಾರೆ. ಎಲ್ಲ ನಾವು ಇದ್ರ ಪಕ್ಷ ಭೇದ ಭಾವ ಮಾಡಿಲ್ಲ ಸರ್. ಎಲ್ಲ ನಮ್ಮ ಸಮಾಜದ ಅಂತೇಳಿ ಮಾಡಿ ಎಲ್ಲ ಪಾರ್ಟಿಯವ್ರಿಗೆ ತಗೊಂಡು ನಾವು ಇದನ್ನು ಯಶಸ್ವಿ ಮಾಡಬೇಕು, ನಮ್ಮ ಸಮಾಜಕ್ಕೆ ಒಂದು ಬೆಂಬಲ ಸಿಗಬೇಕಂತ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಸಮಸ್ತ ನಾಡಿನ ಜನತೆಗೆ ಹೇಳೋಕ್ಕೇನು ಇಷ್ಟಪಡ್ತೇನೆ ಅಂದ್ರೆ, ತಾವು ಎಲ್ಲರೂ ಬಂದು ಈ ಬೃಹತ್ ರ್ಯಾಲಿಗೆ ಮತ್ತು ಇದು ವೇದಿಕೆ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕು. ನೀವೆಲ್ಲರೂ ಬಂದು ನಮ್ಮ ಪೂಜ್ಯರು ಬರ್ತಾರೆ, ಅವ್ರು ಎಲ್ಲ ಪೂಜ್ಯರದು ಆಶೀರ್ವಾದ ತೊಗೋಬೇಕಂತೇಳಿ ತಮ್ಮೆಲ್ಲರಿಗೆ ಕಳ್ಕಳಿ ವಿನಂತಿ ಮಾಡ್ತೇನೆ ಸರ್. ಎಷ್ಟನೇ ತಾರೀಕು ಮಾಡ್ತಾ ಇದ್ದಾರೆ ಸರ್? 23/2/2025 ಸರ್. ಬೆಳಿಗ್ಗೆ 10:30ಕ್ಕೆ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಆಗುತ್ತೆ ಸರ್. 4:30 ತನಕ ಬಂಜಾರ ಸರ್ಕಲಿಗೆ ಅಲ್ಲಿ ಮುಕ್ತಾಯ ಆಗುತ್ತೆ ಸರ್. ಅಲ್ಲಿದಿಂದ ಮತ್ತೆ ವೇದಿಕೆ ಕಾರ್ಯಕ್ರಮ 5 ಗಂಟೆಗೆ ಪ್ರಾರಂಭ ಆಗುತ್ತೆ DCC ಬ್ಯಾಂಕ್ ಪಕ್ಕದಲ್ಲಿ ಆವರಣದಲ್ಲಿ ಸರ್. ಎಷ್ಟು ಜನ ಸೇರ್ತಾ ಇದ್ದಾರೆ ಸರ್? ಈ ಸರ್ ಸುಮಾರು ಸರ್ ಈಗ ಮೆರವಣಿಗೆಗೆ 30ರಿಂದ 40 ಜನ ಸೇರ್ಬೋದು ಸರ್. ಆದರೆ ಈಗ ನಮಗೆ ಆ ಕಡೆ ಬರೋದು ಸುದ್ದಿ ನೋಡ್ಬೇಕಂದ್ರೆ 70-80 ಸಾವಿರ ಜನ ತನಕ ಬರ್ತಾರೆ ಅನ್ನೋದು ನಮಗೊಂದು ವಿಶ್ವಾಸ ಇದೆ ಸರ್. ನೋಡೋಣ ಸರ್ ಈಗ ಎಷ್ಟು ಜನ ಸೇರ್ತಾರೆ ಏನು. ಈಗ ನಮಗಂತೂ ಬಂದಿದ್ದ ಪ್ರಕಾರ ಒಂದು 80 ಸಾವಿರ ಬರ್ಬೋದು ಸರ್.